ಹಾಯ್! ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ, ಇವತ್ತು ನಾನು ಚಾನೆಲ್ ಸ್ಟಾರ್ಟ್ ಮಾಡ್ತಿರೋದು ಲೈಕ್ ರೆಸಿಪಿಯಿಂದ. ಇಂಡಿಯನ್ ಸ್ಟೈಲಲ್ಲಿ ನಾನು ರೆಸಿಪಿ ಮಾಡ್ತಾ ಇದ್ದೀನಿ. ಸೊ, ಏನು ರೆಸಿಪಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದೇನ್ರಿ ಇದು? ಸೊ ಗೈಸ್, ಇವಾಗ ಪ್ಯಾನ್ ಇಟ್ಟಾಗಿದೆ, ಆಯಿಲ್ ಹಾಕಾಗಿದೆ. ಸೊ ವಿಲ್ ಸ್ಟಾರ್ಟ್. ಫಸ್ಟ್ಲಿ ಇವಾಗ ಸಾಸಿವೆ, ಜೀರಿಗೆ, ಎಣ್ಣೆ ಬಿಸಿ ಆದ್ಮೇಲೆ ನಾವು ಏನಂದೆ ಇನ್ನೊಂದ್ಸಲ ಹೇಳು. ಸಾಸಿವೆ ಮತ್ತೆ ಜೀರಿಗೆ ಹಾಕುವ. ಆಕ್ಚುಲಿ ಏನು ನಮ್ಮ ಮನೇಲಿ ನಾನೇ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು. ಸೊ ಇವಾಗ ಇದು ಆಯಿಲ್ ಲೈಟಾಗಿ ಕಾದಿದೆ, ಸಾಸಿವೆ ಹಾಕುವ. ಆಮೇಲೆ ಜೀರಿಗೆ, ನಿಮ್ಮ ಇಷ್ಟ, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ನಾನು ಎಲ್ಲದಕ್ಕೂ ಹಾಕ್ತೀನಿ. ಆಮೇಲೆ ಒಣ ಮೆಣಸಿನ್ಕಾಯಿ. ಸೊ ಇದಿಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಸೊ ಇದು ಲೈಟಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಈರುಳ್ಳಿ ಹಾಕ್ಕೋಬೇಕು. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಸೊ ಇದು ಲೈಟ್ ಫ್ರೈ ಆದಮೇಲೆ ಟ್ಯಾಮ್ರಿಂಡ್ ರಸಂ ಹಾಕೋಬೇಕು. ಸೊ ಇದು ಯುಕೆದು ಉಪ್ಪು, ಸಾಲ್ಟ್ ಎಲ್ಲ ಇದೇ ತರ ಬಾಟ್ಲಲ್ಲಿ ಬರುತ್ತೆ. ಸೊ ಇವಾಗ ಇದು ಫ್ರೈ ಆದ್ಮೇಲೆ ರುಬ್ಕೊಂಡಿರೋಂಥ ಖಾರ ಹಾಕುವ. ಇಲ್ಲಿದೆ ರುಬ್ಕೊಂಡಿರೋ ಖಾರ. ಸೊ ಖಾರಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಖಾರದ ಪುಡಿ, ಸಾಂಬಾರ್ ಪುಡಿ ಆ್ಯಂಡ್ ಹುಳ್ಳಿಕಾಳು ಹಾಕೋಬೇಕು ಸ್ವಲ್ಪ. ಆ್ಯಂಡ್ ಹೇಳೋದು ಮರ್ತಿದ್ದೆ, ನಾವು ಮಾಡ್ತಿರೋ ರೆಸಿಪಿ ಹುಳ್ಳಿಕಾಳು ಬಸ್ಸಾರು ಆ್ಯಂಡ್ ಹುಳ್ಳಿಕಾಳು ಪಲ್ಯ. ಸೊ ಈಗ ಇದಕ್ಕೆ ಖಾರ ಹಾಕೋಣ. ಟ್ಯಾಮ್ರಿನ್ ರಸ ಸ್ವಲ್ಪ ಹಾಕಿದಾಗ ಅದು ವಾಸನೆ ಹೋಗೋವರೆಗೂ ನೀವು ಸುಂಡಿಸ್ಕೊಂಡ್ರೆ ಸಾಕು. ಇವಾಗ ಖಾರ. ಸೊ ಖಾರ ಮಿಕ್ಕಿದ್ನ ನೀಟಾಗಿ ನೀರು ಹಾಕಿ ಹಿಂಗೆ ಅಲ್ಲಾಡಿಸಿ ಈ ಥರ ಹಾಕಬೇಕು. ಸೊ ಅವಾಗ ಖಾರ ಇದರಲ್ಲಿ ಉಳ್ಕೊಳ್ಳಲ್ಲ, ಆಲ್ಮೋಸ್ಟ್ ಬರುತ್ತೆ ಎಲ್ಲ. ಸೊ ಗೈಸ್, ಇವಾಗ ಮೇನ್ ಏನು ಅಂತ ಅಂದರೆ, ಇದು ಕುದಿ ಬಂದ ಮೇಲೆ ನಾವು ಹುಳಿಕಾಳು ಏನು ಬೇಯಿಸ್ಕೊಂಡಿರ್ತೀವಿ ಅದರ ರಸನ ವೇಸ್ಟ್ ಮಾಡಬಾರ್ದು. ಆ ರಸನ ಇವಾಗ ಇದಕ್ಕೆ ಹಾಕಬೇಕು. ಸೊ ಅದೇನೇ ಟೇಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ಸ್ವಲ್ಪ ಕುದಿ ಬರಲಿ. ಅದಾದ ನಂತರ ನಾನು ರಸಮ್, ಅದು ಕಾಳು ರಸನ ಎತ್ತಿಡ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತೀನಿ. ಏನಿಲ್ಲ, ಒಂದು 10 to 15 ಸೆಕೆಂಡ್ಸ್ ಅದು ಒಂದು ಕುದಿ ಬರೋವರೆಗೂ ಅಷ್ಟೇ. ಅದಾದಮೇಲೆ ನೀವು ಈ ರಸ ಹಾಕಿ ನೀಟಾಗಿ ಕುದಿಸ್ಬೇಕು. ಕುದಿ ಆದಮೇಲೆ ಸಾಲ್ಟ್ ಹಾಕ್ಬೇಕು.
ಸೊ ನಾನಿವತ್ತು ಇಂಡಿಯಾ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಫುಲ್ ಬ್ಯಾಟಿಂಗ್ ಅನ್ಕೊಳ್ಳಿ ಇವತ್ತು. ಸೊ ಇವಾಗ ಇದು ಕುದಿ ಬರ್ತಾ ಇದೆ, ನಾನು ರಸಮ್ ಹಾಕೋತೀನಿ. ನೀವು ಖಾರ ಹಾಕೊಂಡ್ಮೇಲೆ ಗಟ್ಟಿ ಇದೆ ಅಂತೆಲ್ಲ ಇದು ಮಾಡಬೇಡಿ, ಇದೇ ರಸನ ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಸಾಂಬಾರು ಮಾಡೋದು. ಸೊ ಇವಾಗ ಇದನ್ನ ನೀಟಾಗಿ ಕುದಿಸಿ ಇದನ್ನ ಹದ ನೋಡಬೇಕು. ಸೊ ಗಟ್ಟಿ ಇದೆಯಾ ತೆಳು ಇದೆಯಾ, ನಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಮಾಡಿಕೊಂಡು ಕುದಿ ಬಂದಮೇಲೆ ಉಪ್ಪು ಹಾಕಿ ಮುಚ್ಚಿಬಿಟ್ರೆ ಅಲ್ಲಿಗೆ ಹುಳ್ಳಿಕಾಳು ಬಸ್ಸಾಂಬಾರು ರೆಡಿ. ಅದಾದ್ಮೇಲೆ ನಾವು ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇದೆ ನನಗೆ, ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಮುದ್ದೆ ಇದ್ದಿದ್ರೆ ಏನ್ ಟೇಸ್ಟ್ ಅಂತೀರಾ ಗೈಸ್? ಮುದ್ದೆ ಮಾಡ್ಲಿಕ್ಕೂ ಬರುತ್ತೆ, ಬಟ್ ಇಲ್ಲಿ ಮಾಡೋಷ್ಟು ಪೇಷನ್ಸ್ ಇಲ್ಲ. ಸಾಕು ಅನ್ಸುತ್ತೆ ಎಷ್ಟು ತೆಳು, ನೋಡೋಣ. ಸೊ ಇವಾಗ ಹೇಳ್ದಂಗೆ ಇದು ಕುದಿ ಬಂದಮೇಲೆ ಉಪ್ಪು ಹಾಕಿದ್ರೆ ಮುಗೀತು. ಸೊ ನಾನು ಬ್ಲಾಗ್ನ ಪಲ್ಯ ಮಾಡುವಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ, ಪಲ್ಯ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಪಲ್ಯ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾಂಬಾರು ಅಲ್ಲಿಟ್ಟಿದ್ದೀನಿ. ಸೊ ಈಗ ನಾರ್ಮಲ್ ನಾವು ಪಲ್ಯಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಇದು ಕೂಡ, ಆ್ಯಂಡ್ ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಟೋಟಲಾಗಿ ಬೇಯಿಸ್ಕೊಂಡಿರುವಂಥ ಕಾಳನ್ನ ಹಾಕಬೇಕು. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಸಾಕು ಎಣ್ಣೆ, ಜಸ್ಟ್ ಈರುಳ್ಳಿ ಫ್ರೈ ಆಗೋ ಅಷ್ಟಿದ್ರೆ ಸಾಕು. ಆ್ಯಂಡ್ ಇವಾಗ ಆಸ್ ಐ ಟೋಲ್ಡ್ ಯು, ನಾರ್ಮಲ್ ಜೀರಿಗೆ, ಸಾಸಿವೆನೂ ಹಾಕಬೇಕು. ಇದಾದ್ಮೇಲೆ ನಾನೇನು ಮೆಣಸಿನ್ಕಾಯಿ ತೋರಿಸಿದೆ ಅದನ್ನ ಹಾಕೋಣ. ಸೊ ಮೆಣಸಿನ್ಕಾಯಿ, ಇವಾಗ ಇದರಲ್ಲೂ ಅಷ್ಟೇ ಲೈಟಾಗಿ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕ್ಬೋದು. ಸೊ ಇದು ಲೈಟ್ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕೋಣ. ನೋಡಿ, ಸಾಂಬಾರು ಆಲ್ರೆಡಿ ಕುದೀತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸೊ ಗೈಸ್, ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕೋಣ. ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಮತ್ತೆ ಕಾಯಿ ಜಾಸ್ತಿ ಇರ್ಬೇಕು, ಅವಾಗ ರುಚಿ ಜಾಸ್ತಿ ಕೊಡುತ್ತೆ. ಸೊ ಇವಾಗ ಇದು ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋಂಥ ಕಾಳನ್ನ ಇದಕ್ಕೆ ಹಾಕಿ, ಬೇಕು ಅಂದರೆ ನಮಗೆ ಲೈಟಾಗಿ ಸಾಲ್ಟ್ ಮತ್ತು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ್ರೆ ಪಲ್ಯ ಮತ್ತು ಸಾಂಬಾರು ರೆಡಿ ಟು ಟೇಸ್ಟ್. ಅಷ್ಟೇ, ಬೇಗ ತಿನ್ಬೇಕಲ್ವಾ? ಇಷ್ಟು ರುಚಿಯಾಗಿ ಮಾಡ್ತಾ ಇರೋದನ್ನ ಹೆಂಗೆ ಲೇಟಾಗಿ ತಿನ್ನೋಕ್ಕಾಗುತ್ತೆ? ಅದಕ್ಕೆ ಎರಡನ್ನೂ ಅಟ್ ಎ ಟೈಮ್ ಮಾಡಿ, ಅಟ್ ಎ ಟೈಮ್ ಬಾರಿಸಿ, ಏನಂತೀರ? ಸೊ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅನ್ನೋದನ್ನು ಕೂಡ ತಿಳಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.